ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ದಕ್ಷಿಣ ಭಾರತದ ಗಾನ ಕೋಗಿಲೆ ಎಸ್ ಜಾನಕಿಯವರು, ಅವರ ನಂತರ ದಕ್ಷಿಣ ಭಾರತದ ಮತ್ತೊಬ್ಬ ಗಾನ ಕೋಗಿಲೆ ಚಿತ್ರಮ್ಮ ಅವರು. ಚಿತ್ರಮ್ಮ ಒಂದು ಹಾಡು ಹೇಳಿ ಆ ರೆಕಾರ್ಡಿಂಗ್ ಮುಗಿದು ವಾಪಸ್ ಬರೋದ್ರೊಳಗಡೆ ಹಂಸಲೇಖ ಅವರು ಇನ್ನೊಂದು ಹಾಡು ಬರೆದಿರ್ತಾರೆ. 1999ರಲ್ಲಿ ಬರೋ ಸಿನಿಮಾ ಚಂದ್ರೋದಯ, ತಮಿಳಿನ ಮೌನರಾಗಂ ಸಿನಿಮಾದ ರಿಮೇಕು. ಅಲ್ಲಿ ಇಳೆಯರಾಜ ಅವರು ಅದ್ಭುತವಾಗಿ ಹಾಡು ಮಾಡಿದ್ರು, ರೀ ರೆಕಾರ್ಡಿಂಗು ಮಾಡಿದ್ರು. ಇಲ್ಲಿ ಕೂಡ ಹಂಸಲೇಖ ಅವರು ಅದ್ಭುತವಾಗಿ ಹಾಡುಗಳು ಮಾಡಿದ್ರು, ರೀ ರೆಕಾರ್ಡಿಂಗು ಮಾಡಿದ್ರು. ತಮಿಳಲ್ಲಿ ಆ ಸಿಚುವೇಶನ್ಗೆ ಆ ಹಾಡಿತ್ತೋ ಗೊತ್ತಿಲ್ಲ, ನಾನು ನೋಡಿಲ್ಲ. ಅದು ಎಸ್ ಮಹೇಂದರ್ ಅವರು ಹಂಸಲೇಖ ಅವರಿಗೆ ಅಲ್ಲಿ ಹಾಡು ಹಾಕೋ ಅಂತ ಯಾವ ವಿಷಯನೂ ಹೇಳಿರಲ್ಲ. ಎಲ್ಲ ಹಾಡು ಆಗಿರುತ್ತೆ, ರೆಡಿ ಆಗಿರುತ್ತೆ. ಅಂದರೆ ಫ್ರೇಮ್ ಹಾಕೋದು ಅಂತ ಎಲ್ಲ ಮುಗಿದ ಮೇಲೆ ಗಾಯಕ ಗಾಯಕಿಯರ ಕೈಗೆ ಫೈನಲ್ ಕಾಪಿ, ಲಿರಿಕ್ಸ್ ಕಾಪಿ ಹೋಗೋ ಟೈಮಲ್ಲಿ ಫ್ರೇಮ್ ಹಾಕಿ ಆಯಿತು ಅಂತ ಅರ್ಥ. ಇದು ಮ್ಯೂಸಿಕ್ ಫೀಲ್ಡಲ್ಲಿ ಒಂದು ಲ್ಯಾಂಗ್ವೇಜು, ಎಲ್ಲ ಆಗಿರುತ್ತೆ. ಆದರೆ ಹಂಸಲೇಖ ಅವರು ಆ ದಿನ ಬೆಳಿಗ್ಗೆ, ರೆಕಾರ್ಡಿಂಗ್ ದಿನ ಬೆಳಿಗ್ಗೆ ಯಾಕೋ ಸ್ವಲ್ಪ ಇನ್ನೂ ಏನೋ ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಪ್ರೇಮ ಅವರಿಗೆ ಆವಾಗ ತುಂಬ ಬೇಡಿಕೆ ಇರುತ್ತೆ, ತುಂಬ ಬೇಡಿಕಿದ್ದ ನಟಿ ಯಾಕೆ. ನಂದಿತಾ ಅವರು ಈ ಒಂದು ಹಾಡುಗಳ ಟ್ರ್ಯಾಕ್ ಹಾಡಿರ್ತಾರೆ, ಚಿತ್ರಮ್ಮ ಅವರು ಹಾಡಕ್ಕೆ ಬರ್ತಾರೆ. ಇಂಚರ ಇಂಚರ ಅಂತ ಒಂದು ಹಾಡಿದೆ, ಇನ್ನೊಂದು ಹಾಡು ಕೂಡ ಇದೆ ಬುಲ್ಬುಲ ಅಂತ, ಅದು ಹಾಡಕ್ಕೆ ಬರ್ತಾರೆ. 2 ಹಾಡು ಚಿತ್ರಮ್ಮ ಅವರಿಗೆ ರೆಡಿ ಇರುತ್ತೆ, ಬರ್ತಾರೆ, ಎಲ್ಲ ರಿಹರ್ಸಲ್ ಮಾಡ್ತಾರೆ. ನಂದಿತಾ ಅವರು ಎಲ್ಲ ಒಂದ್ಸಲ ಹೇಳ್ತಾರೆ, ಚಿತ್ರಮ್ಮ ಅವರು ಹೇಳ್ತಾರೆ. ರೆಕಾರ್ಡಿಂಗ್ ಹೋದಾಗ ಹಂಸಲೇಖ ಅವರು ಮಹೇಂದ್ರ ಸರ್ ಇರ್ತಾರಲ್ಲಿ, ಅವ್ರು ಹೇಳ್ತಾರೆ ಇನ್ನೊಂದು ಹಾಡು ಕ್ರಿಯೇಟ್ ಮಾಡ್ತೀನಿ, ಆ ಪ್ರೇಮ ಅವ್ರಿಗೊಂದು ಹಾಡು ಕೊಡೋಣ, ಒಂದು ಮಳೆ ಬಗ್ಗೆ ಒಂದು ಹಾಡು ಬರೀತೀನಿ, ಅಂದರೆ ಮಳೆಯಲ್ಲಿ ಒಂದು ಅವ್ರನ್ನ ಶೂಟ್ ಮಾಡೋದು, ನೀನು ಚೆನ್ನಾಗಿ ಬರುತ್ತಾ ಇದು, ನಾನು ಯಾಕೋ ಬೇಕು ಅನ್ನಿಸ್ತಾ ಇದೆ, ಒಂದು ಇರಲಿ ಅಂತ. ಬಟ್ ಎಸ್ ಮಹೇಂದರು ಅಲ್ಲಿ ಹಾಡು ಇಟ್ಟಿಲ್ಲ, ಆ ಸಿಚುವೇಶನ್ಗೆ ಹಾಡು ಬೇಡ ಅಂತ ಹೇಳಿರ್ತಾರೆ, ಹಾಡು ಇಟ್ಟಿಲ್ಲ. ಬಟ್ ಹಂಸಲೇಖ ಅವ್ರಿಗೆ ಅದು ಬೇಕು ಅಂತ ಒಂದಿರುತ್ತೆ, ಅದೊಂದು ಹಾಡು ಬಂದಾಗ ಒಂದು ಮಜಾ ಇರುತ್ತೆ, ಒಂದು ಕಿಕ್ ಸಿಗುತ್ತೆ, ಇರಲಿ ಅಂತ. ಚಿತ್ರಮ್ಮ ಅವರು ಇಂಚರ ಇಂಚರ ಹಾಡು ಹೇಳಿ ಬರೋದ್ರ ಒಳಗಡೆ ಹಂಸಲೇಖ ಅವರು ಬಾರೋ ಬಾರೋ ಗೆಳೆಯ ಓ ಸ್ವಾತಿ ಮಳೆರಾಯ, ಬಿಂದು ಬಿಂದು ತಂದು ತಣಿಸಯ್ಯ ಈ ಧರೆಯ ಅಂತ ಹಾಡು ಬರೆದಿರ್ತಾರೆ. ನಂದಿತಾ ಅವರು ಶಾಕ್ ಆಗ್ತಾರೆ, ಯಾಕೆಂದರೆ ಹಾಡು ಬರೋಳಗಡೆ ಲಿರಿಕ್ಸೇ ರೆಡಿ, ಏನು ಸಷ್ಟೇ ಬರೆದ್ಬಿಟ್ರ ಅಂತ. ಎಂಥ ಫಿಲಾಸಫಿ ಹೇಳಿದ್ದಾರೆ ಅಂದರೆ ಅದರಲ್ಲಿ, ಕಾವ್ಯ ಕವನ ಕಾಣೋ ಕಂಗಳ ಬೆಂಕಿ ಆರಿಸು, ಒನ್ ಮೋರ್ ಜ್ಞಾನಪೀಠ ಕೊಡಿಸೋ ಮೂಡು ಮೂಡಿಸು ಅಂತ. ಅಂದರೆ ಕವಿಗಳಿಗೆ ಮಳೆ ಬಂದು ನೀನು ಕವಿಗಳಿಗೆ ಇನ್ನೊಂದು ಜ್ಞಾನಪೀಠ ಕೊಡುವಂಥ ಒಂದು ಮೂಡು ಬರೆಸು ಅಂತ. ಬೆವರು ಬಸಿಯೋ ಭಾರತೀಯನ ಗುಡಿಸಲನ್ನು ಮುರಿಬೇಡ, ಅವನೇ ನಿನ್ನ ರಿಯಲ್ ಫ್ಯಾನ್ ಅನ್ನೋ ಸತ್ಯ ಮರಿಬೇಡ ಅಂತ. ಎಂಥ ಫಿಲಾಸಫಿ ಇದು. ಅಂದರೆ ಮಳೆ ಬಂದು ಅತಿವೃಷ್ಟಿಯಾಗಿ ರೈತರ ಕಾರ್ಮಿಕರ ಮನೆಯೆಲ್ಲ ಹಾಳು ಮಾಡಬೇಡ, ನಿನ್ನ ರಿಯಲ್ ಆಗಿ ಇಷ್ಟಪಡೋದು ಅವರೇ, ಬಡ ಕಾರ್ಮಿಕರು. ಹಾಗಾಗಿ ಎಷ್ಟು ಬೇಕಷ್ಟು ಬಾ, ಖುಷಿಯಾಗಿ ಸುರಿ, ಹಾಗೆ ಹೋಗು ಅಂತ. ಎಂಥ ಫಿಲಾಸಫಿ ಇದು. ಅಂದರೆ ಒಂದು ಹಾಡಾಡಿ ಬರೋದ್ರೊಳಗಡೆ ಇವರು ಇಷ್ಟು ಬರೆದಿರ್ತಾರೆ. ಇನ್ನೊಂದು ಚರಣದಲ್ಲೂ ಕೂಡ ಅದ್ಭುತವಾಗಿ ಬರೆದಿದ್ದಾರೆ. ವೆರಿ ಸಾರಿ ಸ್ವಾತಿ ಮಳೆಯು ಸಿಟಿಗಲ್ಲ, ಬಿಕಾಸ್ ಇಲ್ಲಿ ಮುತ್ತುಗಳಾಗುವ ಕಡಲಿಲ್ಲ ಅಂತ. ಹೆಂಗೆ ಚೆನ್ನಾಗಿದೆ ನೋಡಿ. ಇಲ್ಲಿ ಸಿಟಿಗೆ ಬೇಡ ಮಳೆ, ಎಷ್ಟು ಬೇಕು ಅಷ್ಟೇ ಬಾ, ಹಳ್ಳಿ ಕಡೆ ಚೆನ್ನಾಗಿ ಮಳೆ ಬರಲಿ ಅಂತ ಹೇಳೋದನ್ನ ಒಂದು ಫಿಲಾಸಫಿಕಲ್ ಆಗಿ ನಾಯಕಿ ಹತ್ರ ಹಾಡಿಸಿರೋದು. ದಟ್ ಈಸ್ ಹಂಸಲೇಖ. ಚಿತ್ರಮ್ಮ ಅವ್ರು ಬರ್ತಾರೆ, ಅವ್ರದ್ದು ಹಾಡು ರೆಕಾರ್ಡಿಂಗ್ ಎಲ್ಲ ಮುಗಿದಿರುತ್ತೆ, ಇನ್ನೊಂದು ಹಾಡಿದೆ ಅಂತ ಹೇಳ್ತಾರೆ. ಇನ್ನೊಂದು ಇದೆಯಾ, ಏನಪ್ಪ ಇದು ನಾನು ಹೇಳಿಲ್ವಲ್ಲ ಅಂತಾರೆ, ಈಗ ಸೃಷ್ಟಿ ಮಾಡಿದೆ ಅಂತಾರೆ. ಖುಷಿಯಾಗುತ್ತೆ ಚಿತ್ರಮ್ಮ ಅವರಿಗೆ. ಚಿತ್ರಮ್ಮ ಅವರಿಗೆ ಹಂಸಲೇಖ ಅವ್ರ ಮೇಲೆ ಒಂದು ಗೌರವ, ಯಾಕೆಂದರೆ ಮೊದಲಿಂದನೂ ಹಂಸಲೇಖ ಅವರು ಎಷ್ಟೋ ಹಾಡುಗಳನ್ನ ಚಿತ್ರಮ್ಮ ಅವರೇ ಹಾಡಬೇಕು ಅಂತ ಸೃಷ್ಟಿ ಮಾಡಿರ್ತಾರೆ. ಅಂದರೆ ನಾಯಕಿ ಹಾಡೋದನ್ನ ಚಿತ್ರಮ್ಮ ವಾಯ್ಸ್ ಸೂಟ್ ಆಗುತ್ತೆ ಅಂತೇಳಿ ಅವರ ಒಂದು ಧ್ವನಿ ಇಟ್ಕೊಂಡೇ ಅವ್ರು ಹಾಡು ಮಾಡಿರ್ತಾರೆ. ಅಂಥ ಕಾಂಬಿನೇಷನ್ ಅದು. SPB ಹಂಸಲೇಖ ಅವರ ಅದ್ಭುತ ಕಾಂಬಿನೇಷನ್ ಹೇಗೋ, ಚಿತ್ರಮ್ಮ ಹಂಸಲೇಖ ಅವರ ಅದ್ಭುತ ಕಾಂಬಿನೇಷನ್ ಕೂಡ ಹಾಗೆ. ಹಾಗಾಗಿ ಈ ಒಂದು ಚಂದ್ರೋದಯ ಹಾಡುಗಳ ಬಗ್ಗೆ ಹೇಳಬೇಕಿತ್ತು, ನಿಮಗೆ ಹೇಳಿದೆ. ಮಿಕ್ಕಿದ ಹಾಡುಗಳ ಬಗ್ಗೆ ನಾನು ಮಾಹಿತಿ ತಗೊಂಡು ಇನ್ನೊಂದಿನ ಒಂದು ಎಪಿಸೋಡ್ ಮಾಡ್ತೀನಿ. ಈಗ ಬಾರೋ ಬಾರೋ ಗೆಳೆಯ ಹಾಡನ್ನ ಕೇಳಿ ಆ ಲಿರಿಕ್ಸ್ ನೋಡಿ ಹೇಗಿದೆ ಅಂತ. ಒನ್ ಮೋರ್ ಜ್ಞಾನಪೀಠ ಕೊಡಿಸೋ ಮೂಡು ಮೂಡಿಸೋ, ಅದು ಕೇಳಿ ನಿಮಗೆ ಖುಷಿಯಾಗುತ್ತೆ. ಥ್ಯಾಂಕ್ ಯು.